ಬೆಂಗಳೂರಿನಲ್ಲಿ ಸಿಮೆಂಟ್ ಮಿಕ್ಸರ್ ಲಾರಿಗೆ ಮಗುವೊಂದು ಬಲಿಯಾಗಿರುವಂತಹ ಘಟನೆ ಸಂಭವಿಸಿದೆ. 1 ವರ್ಷದ 8 ತಿಂಗಳ ಮಗು ಪ್ರಣವ್ ದಾರುಣವಾಗಿ ಸಾವನ್ನಪ್ಪಿದೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋಣ. ನವೆಂಬರ್ 7ನೇ ತಾರೀಕು ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಮೋಲ್ಡಿಂಗ್ ಮುಗಿಸಿ ಬರ್ತಾ ಇದ್ದಂತ ಸಿಮೆಂಟ್ ಮಿಕ್ಸರ್ ಲಾರಿ ವಿದ್ಯುತ್ ತಂತಿಯನ್ನ ಎಳೆದು ತಂದಿದೆ. ವಿದ್ಯುತ್ ತಂತಿಯನ್ನ ಕಾಂಕ್ರೀಟ್ ಮಿಕ್ಸರ್ ಎಳೆದು ತಂದಂತಹ ಪರಿಣಾಮ ವೈರಿಂಗ್ ಕಂಬ ಕಿತ್ತು ಬಂದು ಮನೆಯ ಗೋಡೆ ಕುಸಿತ ಆಗಿದೆ. ಈ ಸಂದರ್ಭ ಅಲ್ಲೇ ಸುತ್ತಮುತ್ತ ಆಟವಾಡುತ್ತಿದ್ದಂತಹ ಮಗು ಮೇಲೆ ಮನೆ ಗೋಡೆ ಅವಶೇಷ ಬಿದ್ದಿದೆ. ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಮಗು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಸಾವಿಗೀಡಾಗಿದೆ. ಘಟನೆ ಬಳಿಕ ಕಾಂಕ್ರೀಟ್ ಮಿಕ್ಸರ್ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದು HAL ಪೊಲೀಸ್ ಸ್ಟೇಷನ್ನಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. 1 ವರ್ಷದ 8 ತಿಂಗಳ ಮಗು ಪ್ರಣವ್ ದಾರುಣವಾಗಿ ಸಾವನ್ನಪ್ಪಿದೆ. ಮೋಲ್ಡಿಂಗ್ ಮುಗಿಸಿ ಬರ್ತಿದ್ದಂತಹ ಸಿಮೆಂಟ್ ಮಿಕ್ಸರ್ ಲಾರಿಯ ನಿರ್ಲಕ್ಷ್ಯತನದಿಂದ ವೈರಿಂಗ್ ಕಂಬ ಕಿತ್ತು ಬಂದು ಮನೆ ಗೋಡೆ ಕುಸಿತವಾಗುತ್ತೆ. ಅಲ್ಲೇ ಆಟವಾಡುತ್ತಿದ್ದಂತಹ ಮಗುಗೆ ಆ ಗೋಡೆ ಯಮ ಪಾಶವಾಗಿ ಪರಿಣಮಿಸಿ ಮಗು ಸಾವಿಗೀಡಾಗಿದೆ. ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಸಿಮೆಂಟ್ ಮಿಕ್ಸರ್ ಲಾರಿ ಹಾಗೆ CC ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರೋದು. ಮತ್ತೊಂದು ಕಡೆ 1 ವರ್ಷ 8 ತಿಂಗಳ ಮುದ್ದು ಮಗು, ಅದು ಪ್ರಣವ್ ಅಂತ ಅದರ ಹೆಸರು. ಆ ಮಗು ಈಗ ಸಾವಿಗೀಡಾಗಿರುವಂಥದ್ದು ಈ ಸಿಮೆಂಟ್ ಮಿಕ್ಸರ್ ಲಾರಿಯ ಅವಾಂತರದಿಂದ. ಸಿಮೆಂಟ್ ಮಿಕ್ಸರ್ ಲಾರಿ ಬರುವಂತಹ ಸಂದರ್ಭದಲ್ಲಿ ಮೋಲ್ಡಿಂಗ್ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿಯನ್ನು ಎಳ್ಕೊಂಡು ಬಂದಿದೆ. ಹೋದಂತಹ ಫೋರ್ಸಿಗೆ ಆ ತಂತಿ ಇದ್ದಂತಹ ಕಂಬನೇ ಕಿತ್ತು ಬಂದಿದೆ. ಆ ಕಂಬ ಮನೆ ಗೋಡೆಗೆ ಬಿದ್ದ ಪರಿಣಾಮ ಮನೆ ಗೋಡೆ ಕುಸಿತ ಆಗಿದೆ. ಸೊ ಈ ಸಂದರ್ಭದಲ್ಲಿ ಅಲ್ಲೇ ಆಟ ಆಡ್ತಿದ್ದ ಮಗು ಮೇಲೆ ಆ ಗೋಡೆಯ ಅವಶೇಷಗಳು ಬಿದ್ದಂಥ ಹಿನ್ನೆಲೆ ಮಗು ಸಾವಿಗೀಡಾಗಿದೆ. ಇನ್ಫ್ಯಾಕ್ಟ್ ಮಗು ಗಂಭೀರವಾಗಿ ಗಾಯಗೊಂಡಿರುತ್ತೆ. ಹಾಗಾಗಿ ಅದನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ದುರದೃಷ್ಟವಶಾತ್ ಆ ಮಗು ಸಾವಿಗೀಡಾಗಿದೆ. 1 ವರ್ಷ 8 ತಿಂಗಳು ಮಗು ಮೇಲೆ ಗೋಡೆನೇ ಬಿದ್ದೋಗುತ್ತೆ ಅಂತ ಹೇಳಿದ್ರೆ ಹೆಂಗೆ ತಾನೇ ತಡ್ಕೊಳ್ಳುತ್ತೆ? ದೊಡ್ಡವರೇ ಬದುಕೋದಿಲ್ಲ, ಆ ಮಗುಗಿನ್ನೇನು ಸಾಧ್ಯ ಆಗತ್ತೆ? ಆಟವಾಡ್ತಿದ್ದಂತಹ ಮಗು ಈ ಲಾರಿ ಚಾಲಕನ, ಈ ಸಿಮೆಂಟ್ ಮಿಕ್ಸರ್ ಲಾರಿ ಚಾಲಕನ ನಿರ್ಲಕ್ಷ್ಯತನದಿಂದ ಪ್ರಾಣವನ್ನು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದು. HAL ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆಯಂತೆ. ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಈ ಘಟನೆಯ ಬಳಿಕ ಪೋಷಕರೀಗ ಏನು ಹೇಳ್ತಾ ಇದ್ದಾರೆ? ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ? ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಡೀಟೇಲ್ಸ್ ಕೂಡ ಇದೆ. ಪ್ರಜ್ವಲ, ಕುಂದಲಹಳ್ಳಿ ಕಾಲೋನಿಯಲ್ಲಿರುವಂತಹ ಸಿದ್ದಪ್ಪ ಹಾಗೂ ಲಾವಣ್ಯ ಅವರ ದಂಪತಿಯ ಪುತ್ರನಾಗಿರುವಂತಹ ಪ್ರಣವ್ ಅನ್ನುವಂತಹ ಮಗು ಏನಿದ್ದಾನೆ, ಈತ ಲಾರಿ ಚಾಲಕನ ಒಂದು ನಿರ್ಲಕ್ಷ್ಯಕ್ಕೆ ನಿನ್ನೆ ಬಲಿಯಾಗಿರುವಂತಹದ್ದು. ಕಾಂಕ್ರೀಟ್ ಕೆಲಸವನ್ನ ಮುಗಿಸಿ ಬರ್ತಿದ್ದಂತಹ ಲಾರಿ ಚಾಲಕ ಮೇಲೆ ಮನೆಯ ಪಕ್ಕದಲ್ಲಿ ಹಾದು ಹೋಗಿದ್ದಂತಹ ವಿದ್ಯುತ್ ತಂತಿ ಏನಿದೆ, ಆ ಒಂದು ವಿದ್ಯುತ್ ತಂತಿಗೆ ಗಾಡಿಯ ಮೇಲ್ಭಾಗ ಒಂದು ತಾಕಿರುವಂತದ್ದು. ಅದರ ಪರಿಣಾಮ ಆತ ಗಮನಿಸದೆ ವೇಗವಾಗಿ ಬಂದಿದ್ದಾನೆ. ಆಗ ಕಂಬಿ ಸಮೇತವಾಗಿ, ಅಂದ್ರೆ ಆ ವಿದ್ಯುತ್ ಕಂಬ ಏನಿದೆ ಅದರ ಸಮೇತವಾಗಿ ಕಿತ್ತು ಬಂದಿರುವಂತದ್ದು. ಪರಿಣಾಮ ಆ ಮನೆಯಕ್ಕೆ ಹೊಂದಿಕೊಂಡಿದ್ದಂತಹ ಒಂದು ಕಾಂಪೌಂಡ್ ಏನಿದೆ ಅದು ಕೂಡ ಜಖಮಾಗಿರುವಂತದ್ದು, ಕೆಳಗಡೆ ಬಿದ್ದಿದೆ. ಆ ಒಂದು ಕಾಂಪೌಂಡ್ ನಲ್ಲಿ ಆಟವಾಡ್ತಿದ್ದಂತಹ ಈ ಪ್ರಣವ್ ಮೇಲೆ ಈ ಮನೆಯ ಅವಶೇಷಗಳು ಹಾಗೂ ಗೋಡೆಯ ಕಾಂಪೌಂಡ್ ಏನಿದೆ ಈ ಎಲ್ಲ ಬಿದ್ದಿರುವಂತದ್ದು. ತಕ್ಷಣ ಆ ಮಗುವನ್ನ ರಕ್ಷಿಸುವ ಕೆಲಸವನ್ನು ಕೂಡ ಮಾಡೋಕೆ ಮುಂದಾಗಿದ್ರು. ಆದ್ರೆ ಮಗುವನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಬರುವಷ್ಟರಲ್ಲಿ ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟಿದೆ ಅಂತ ಹೇಳಿ ವೈದ್ಯರು ಕೂಡ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ಈ ಚಾಲಕ ಏನು ನಿರ್ಲಕ್ಷ್ಯದಿಂದ ವೇಗವಾಗಿ ಬರ್ತಿದ್ದ, ಇದನ್ನು ಗಮನಿಸಿದಂತ ಸ್ಥಳೀಯರು ಕೂಡ ಕೂಗಿ ಆತನಿಗೆ ಹೇಳಿದ್ದಾರೆ. ಆದ್ರೂ ಕೂಡ ಆತ ಕೇಳಿಸಿಕೊಳ್ಳದೆ ನಿರ್ಲಕ್ಷ್ಯವಾಗಿ ವೇಗವಾಗಿ ಬಂದಿದ್ದಾನೆ. ಪರಿಣಾಮವಾಗಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಕಟ್ಟಡದ ಒಳಗಡೆ 2-3 ಜನ ಕೂಡ ಇದ್ರು. ಆದ್ರೆ ಈ ಮಗುವಿಗೆ ತೀವ್ರವಾದಂತಹ ಪೆಟ್ಟು ಬಿದ್ದ ಪರಿಣಾಮವಾಗಿ ಮೃತಪಟ್ಟಿರುವಂತಹದ್ದು. ಸದ್ಯ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಈಗ ಒಂದು ಮರಣೋತ್ತರ ಪರೀಕ್ಷೆಯ ನಂತರ ಅವರಿಗೆ ಮೃತದೇಹವನ್ನ ರವಾನೆ ಅಂದ್ರೆ ಶಿಫ್ಟ್ ಮಾಡ್ತಾರೆ, ಹಸ್ತಾಂತರ ಮಾಡ್ತಾರೆ. ಈಗ ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ HAL ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಈ ಒಂದು ಸಣ್ಣದಾದಂತಹ ರಸ್ತೆ ಆಗಿರುವ ಪರಿಣಾಮವಾಗಿ ಈತ ಅಕ್ಕಪಕ್ಕದಲ್ಲಿ ವಾಹನಗಳು ಚಾಲನೆ ಮಾಡೋದಕ್ಕೆ ಸಾಧ್ಯವಾ, ಹೋಗಲಿಕ್ಕೆ ಆಗುತ್ತಾ, ಅಥವಾ ಮೇಲೆ ವಿದ್ಯುತ್ ತಂತಿ ಹಾದು ಹೋಗಿದೆ ಅನ್ನೋದನ್ನ ಈತ ಮನಗೊಂಡಬೇಕಾಗಿತ್ತು, ಗಮನಿಸಬೇಕಾಗಿತ್ತು. ಇದ್ಯಾವುದನ್ನು ನೋಡದ ಪರಿಣಾಮವಾಗಿ ಈತ ಒಂದು ಜೀವವನ್ನ ಬಲಿ ಪಡೆದಿರುವಂತದ್ದು. ಸದ್ಯ ಈಗ ಆತನ ಬಂಧನಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಮಗುವನ್ನ ಕಳೆದುಕೊಂಡಂತಹ ಪೋಷಕರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಒಬ್ಬನೇ ಮಗ ಅಂತ ಹೇಳಿ ಕೂಡ ತಿಳಿದು ಬಂದಿರುವಂತಹದ್ದು. ಪ್ರಜ್ವಲ, ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.